ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಾಕಷ್ಟು ಜನ ಕೇಳ್ತಾ ಇದ್ರಿ ಮೈಸೂರು ಯೂನಿವರ್ಸಿಟಿನಲ್ಲಿ ಪಿ ಜಿ ಸಿ ಇ ಟಿಗೆ ಆನ್ಲೈನಲ್ಲಿ ಅರ್ಜಿ ಯಾವತ್ತು ಕಾಲ್ ಮಾಡ್ತಾರೆ, ಮತ್ತು ಅರ್ಜಿ ಕಾಲ್ ಮಾಡಿದ್ರು ಆ ಒಂದು ಶೆಡ್ಯೂಲ್ನ ಫಿಕ್ಸ್ ಮಾಡಿದ್ರು, ಅಪ್ಲಿಕೇಶನ್ಗಳು ಓಪನ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಜುಲೈ 1ನೇ ತಾರೀಕಿಂದನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಶೆಡ್ಯೂಲ್ನ ಬಿಟ್ಟಿದ್ರು. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿರಲಿಲ್ಲ, ಆ ಕಾರಣಕ್ಕೆ ನಾನು ಕೂಡ ವಿಡಿಯೋನ ಮಾಡಿರಲಿಲ್ಲ. ಸೊ ಅಪ್ಲಿಕೇಶನ್ ಇವಾಗ ಓಪನ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಯೂನಿವರ್ಸಿಟಿ ವತಿಯಿಂದ ಕಾಲ್ ಮಾಡಿರುವಂಥ ಪಿ ಜಿ ಸಿ ಟಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಈ ಒಂದು ಪಿ ಜಿ ಸಿ ಟಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಪಿ ಜಿ ಸಿ ಟಿ ಯಾವ ಥರ ಇರುತ್ತೆ, ಮತ್ತು ಏನೆಲ್ಲ ಸಬ್ಜೆಕ್ಟ್ಗಳಿದ್ದಾವೆ, ಯಾವ್ಯಾವ ಕಾಲೇಜುಗಳಲ್ಲಿ ಈ ಸಬ್ಜೆಕ್ಟ್ಗಳಿದ್ದಾವೆ, ಎಲ್ಲದಕ್ಕೂ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೀವು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದರೆ ಸೊ ನಿಮಗೆ ಇಲ್ಲಿ ಸಿಗುತ್ತೆ ಅಧಿಸೂಚನೆ 2026-27 ಅಂತೇಳಿ. ಅದಾದರೂ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಸ್ನಾತಕೋತ್ತರ ಪ್ರವೇಶಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾನೆ. ಮತ್ತು ಈ ಕಡೆ ಬಂದರೆ ಆನ್ಲೈನ್ SBI ಕಲೆಕ್ಟ್ ಪಿ ಜಿ ಅಡ್ಮಿಷನ್ ಫೀಸ್ ಲಿಂಕ್ ಇದೆ, ಮತ್ತು ಕೆಲವೊಂದಷ್ಟು ಸರ್ವಿಸ್ ಫಾರ್ ಸರ್ಟಿಫಿಕೇಟ್ಸ್ಗಳಿಗೆ ಒಂದಷ್ಟು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟು ಬನ್ನಿ ನೋಟಿಫಿಕೇಷನ್ ನೋಡೋಣ. ಫ್ರೆಂಡ್ಸ್, ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮೈಸೂರು ಯೂನಿವರ್ಸಿಟಿಯ ಒಂದು ಡೀಟೈಲ್ ಅಡ್ಮಿಷನ್ನು ನೋಟಿಫಿಕೇಷನ್ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರು ಯೂನಿವರ್ಸಿಟಿಯಲ್ಲಿ ಕಾಲಾಗಿರುವ ಪಿ ಜಿ ಸಿ ಟಿಯ ಒಂದು ಸಂಕ್ಷಿಪ್ತ ವಿವರವನ್ನು ಹೇಳೋದಾದರೆ, ಸೊ ನೋಡಿ, ಇದು ಫ್ಯಾಕಲ್ಟಿ ಆಫ್ ಆರ್ಟ್ಸಲ್ಲಿ ಒಂದು 30 ಮಾಸ್ಟರ್ ಡಿಗ್ರಿಗಳಿಗೆ ಬರ್ತವೆ, ಅದಕ್ಕೆ ಅರ್ಜಿ ಕಾಲ್ ಮಾಡಿದ್ದಾರೆ. ಫ್ಯಾಕಲ್ಟಿ ಆಫ್ ಸೈನ್ಸಿಗೆ ಬಂದರೆ 22 ಸಬ್ಜೆಕ್ಟ್ಗಳು ಪ್ಲಸ್ ಉಳಿದಂತೆ ಇನ್ನೂ ಒಂದು 8 ಸಬ್ಜೆಕ್ಟ್ಗಳು ಬರ್ತವೆ. ಕಾಮರ್ಸಿಗೆ ಬಂದರೆ ಫ್ಯಾಕಲ್ಟಿ ಆಫ್ ಕಾಮರ್ಸಿಗೆ ಅಲ್ಲಿ ನೀವು ನೋಡ್ಬೋದು ಒಂದು 3ರಿಂದ 4 ಫ್ಯಾಕಲ್ಟಿ ಆಫ್ ಕಾಮರ್ಸ್ ಕೋರ್ಸ್ಗಳಿದ್ದಾವೆ. ಮತ್ತು ಫ್ಯಾಕಲ್ಟಿ ಆಫ್ ಎಜುಕೇಷನ್ಗೆ ಬಂದರೆ MEd, MPEd, BPEd ಕಾಲ್ ಮಾಡಿದ್ದಾರೆ. ಫ್ಯಾಕಲ್ಟಿ ಆಫ್ ಲಾಗ್ ಬಂದರೆ LLM ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದಷ್ಟೇ ಅಲ್ಲದೆ, ಸೊ ಇಲ್ಲಿ ನಾವು ಪ್ರಮುಖವಾಗಿ ಏನು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸೊ ಈ ಒಂದು ಮೈಸೂರು ಯೂನಿವರ್ಸಿಟಿಯ ಮಾನಸ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಬರುವಂಥ ಸುಮಾರು 70 PG ಕೋರ್ಸ್ಗಳ ಡಿಪಾರ್ಟ್ಮೆಂಟು. ಅಷ್ಟೇ ಅಲ್ಲದೆ ಇನ್ನು ಏನು ಹೇಳ್ತೀವಿ ನಾವು, 3 ಕಾನ್ಸ್ಟೆಂಟ್ ಕಾಲೇಜುಗಳು ಮತ್ತು 28 ಅಫಿಲಿಯೇಟ್ ಕಾಲೇಜುಗಳಿಗೆ ಈ ಒಂದು ನೋಟಿಫಿಕೇಷನು ಏನು ಪಿ ಜಿ ಸಿ ಟಿ ಅಪ್ಲೈ ಆಗುವಂಥದ್ದು. ಸೊ ಬನ್ನಿ ಈಗ ಡೀಟೇಲಾಗಿ ನೋಡೋಣ. ಸೊ ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಿದ್ದೀವಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ದ ಫಾಲೋಯಿಂಗ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂಡರ್ ಸ್ಕೀಮ್ ಎ ಆ್ಯಂಡ್ ಸ್ಕೀಮ್ ಬಿ ಅಂತ ಹೇಳ್ತಾರೆ, ವಿತ್ ಡಿಫರೆಂಟ್ ಫೀಸ್ ಸ್ಟ್ರಕ್ಚರ್ ಆಸ್ ಅ ಡಿಟೇಲ್ಡ್ ಯೂನಿವರ್ಸಿಟಿ ವೆಬ್ಸೈಟ್ ಅಫೋರ್ಡ್ ಅಟ್ ಮಾನಸ ಗಂಗೋತ್ರಿ ಮೈಸೂರು ಅಂತ ಹೇಳ್ತಾನೆ. ಸೊ ಇದು ಕಾನ್ಸ್ಟಿಟ್ಯೂಂಟ್ ಕಾಲೇಜನ್ನು ಆಗಲಿದಂಗೆ ಗೌರ್ಮೆಂಟು, ಪ್ರೈವೇಟು, ಅಫಿಲಿಯೇಟೆಡ್ ಮತ್ತು ಅಟಾನಮಸ್ ಕಾಲೇಜುಗಳಿಗೆ ಎಲ್ಲವಕ್ಕೂ ಇದು ಅಪ್ಲೈ ಆಗುವಂಥದ್ದು. ಓಕೆ, ಸೊ ನೀವು ಇಲ್ಲಿ ಬಂದರೆ ಪ್ರಮುಖವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಹೇಳ್ತಾರೆ. ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ, ಎಲ್ಲ ಪಿ ಜಿ ಕೋರ್ಸ್ಗಳಿಗೂ ಎಂಟ್ರೆನ್ಸ್ ಎಕ್ಸಾಮ್ ಕಂಪಲ್ಸರಿ. ನೀವು ಅದನ್ನು ಅಪ್ಲೈ ಮಾಡಿ ಎಂಟ್ರೆನ್ಸನ್ನು ಬರೀಬೇಕು. ಯಾರಿಗೆ ಎಕ್ಸಮ್ಷನ್ ಅಂತ ಹೇಳಿದ್ರೆ ನೋಡಿ, ಇಟ್ ಈಸ್ ಎಕ್ಸಮ್ಟೆಡ್ ಫಾರ್ ಓನ್ಲಿ ಫಾರಿನ್ ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾನೆ. ಮತ್ತು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಟು ಅಪ್ಲೈ ಆ್ಯಂಡ್ ಅಪಿಯರ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಪ್ರೇಟ್ಲಿ ಫಾರ್ ಈಚ್ ಕೋರ್ಸಸ್ ಅಂತ ಹೇಳ್ತಾನೆ. ಹವೆವರ್ there shall be a single common entrance examination for the following group of courses ಅಂತ ಹೇಳ್ತಾರೆ. ಸೊ ನೀವೇನಾದರೂ ಇಂಡಿವಿಜುವಲ್ ಸಬ್ಜೆಕ್ಟ್ಗಳಿಗೆ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅಡ್ಮಿಷನನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ, ಆ ಇಂಡಿವಿಜುವಲ್ ಸಬ್ಜೆಕ್ಟ್ಗಳಲ್ಲಿ ನೀವು ಇಂಡಿವಿಜುವಲ್ ಆಗಿ ನೀವು ಎಂಟ್ರೆನ್ಸನ್ನು ಬರೀಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಶೇಷವಾದಂಥ ಅಂಶ ನೋಡಿ, ಇಲ್ಲಿ 4 ಗ್ರೂಪ್ ಅಂತೇಳಿ ಮಾಡಿದ್ದಾರೆ. ಸೊ ಫಸ್ಟ್ ಗ್ರೂಪಲ್ಲಿ 9 ಸಬ್ಜೆಕ್ಟ್ಗಳನ್ನು ಒಂದು ಗ್ರೂಪ್ ಮಾಡ್ತಾರೆ, ಸೆಕೆಂಡ್ ಗ್ರೂಪಲ್ಲಿ 16 ಸಬ್ಜೆಕ್ಟ್ಗಳು, ಮೂರನೇದರಲ್ಲಿ MCOM ಮತ್ತು MCOM ಫಿನಾನ್ಷಿಯಲ್ಲು, 4ನೇ ಗ್ರೂಪಲ್ಲಿ MSc ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ತಾರೆ. ಸೊ ಇವು 4 ಗ್ರೂಪ್ಗಳಿಗೆ ಬರುವಂಥ ಸಬ್ಜೆಕ್ಟು. ಸೊ ನಿಮ್ಮ ಸಬ್ಜೆಕ್ಟು ಏನಾದರೂ ಈ ಗ್ರೂಪ್ಗಳಲ್ಲಿದ್ದರೆ ನೀವು ಈ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಅದನ್ನು ಬಿಟ್ಟರೆ ಗ್ರೂಪಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಸಬ್ಜೆಕ್ಟ್ಗಳು ಬರ್ತಾವಲ್ಲ, ಅದಕ್ಕೆ ನೀವು ಇಂಡಿವಿಜುವಲ್ ಆಗಿ ಎಂಟ್ರೆನ್ಸನ್ನು ಬರೀಬೇಕು. ಅಂದರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಷ್ಟು ಗ್ರೂಪಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ಗಳಿಗೂ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅಂದರೆ ಒಂದೇ ಪೇಪರು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಗ್ರೂಪ್ 1ಗೆ ಬಂದರೆ ಝುವಾಲಜಿ, ಬಾಟ್ನಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸು, ಸಿರಿಕಲ್ಚರು ಮತ್ತು ಸಿರಿಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಮಾಲಿಕ್ಯುಲರ್ ಬಯಾಲಜಿ ಇದೆ. ಸೊ ಈ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದೇ ಇಂಡಿವಿಜುವಲ್ ಸಬ್ಜೆಕ್ಟ್ಗೆ ಅಡ್ಮಿಷನ್ ಆದರೂ ಕೂಡ ನೀವು ಈ ಗ್ರೂಪ್ 1 ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಕಾಮನ್ ಎಂಟ್ರೆನ್ಸನ್ನು ಬರೀಬೇಕಾಗಿರುತ್ತೆ. ಅಲ್ಲಿ ತಗೊಳ್ಳೋ ಮಾರ್ಕ್ಸನ್ನು ನೀವು ಯಾವ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಲ್ಲಿಗೆ ಕನ್ಸಿಡರ್ ಮಾಡ್ಕೋತಾರೆ. ಸೊ ಹಾಗೆ ಗ್ರೂಪ್ 2 ಬಂದರೆ ಇಲ್ಲೂ ಕೂಡ ಗ್ರೂಪ್ 2ನಲ್ಲಿ 16 ಸಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಅಂಬೇಡ್ಕರ್ ಸ್ಟಡೀಸು, ಬುದ್ಧಿಸ್ಟ್ ಸ್ಟಡೀಸು, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟು, ಕೋಪರೇಟಿವ್ ಮ್ಯಾನೇಜ್ಮೆಂಟು, ಡೆವಲಪ್ಮೆಂಟ್ ಸ್ಟಡೀಸು, ಸೌತ್ ಇಂಡಿಯನ್ ಸ್ಟಡೀಸು, ಲಿಂಗ್ವಿಸ್ಟಿಕ್ಕು, ಫಿಲಾಸಫಿ, ಫೋಕ್ಲರು, ಜಿನಾಲಜಿ ಆ್ಯಂಡ್ ಪ್ರಾಕ್ಟಿಕ್ಟು, ವೆಸ್ಟ್ ಏಷಿಯನ್ ಸ್ಟಡೀಸು, ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನು, ವುಮೆನ್ ಸ್ಟಡೀಸು, ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ
ನೀವು ಈ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಯಾವುದಕ್ಕೆ ಬೇಕಾದರೂ ಅಡ್ಮಿಷನ್ ಆಗಿ, ಆದರೆ ಈ ಗ್ರೂಪ್ 2ಗೆ ಬರುವಂಥ ಕಾಮನ್ ಎಕ್ಸಾಮನ್ನು ನೀವು ತಗೊಳ್ಳೇಬೇಕು. ಹಾಗೆ ಗ್ರೂಪ್ 3ಗೆ ಬಂದರೆ ಎರಡೇ ಸಬ್ಜೆಕ್ಟು, ಎಮ್ ಕಾಮ್ ಮತ್ತು ಎಮ್ ಕಾಮ್ ಫಿನಾನ್ಷಿಯಲ್ ಸರ್ವಿಸ್ ಅಂತೇಳಿ. ಗ್ರೂಪ್ 4ಗೆ ಬಂದರೆ MSc ಕೆಮಿಸ್ಟ್ರಿ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಫಾರ್ ಆಲ್ ರಿಮೈನಿಂಗ್ ಕೋರ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಎಬೋವ್ ಗ್ರೂಪ್, ದ ಕ್ಯಾಂಡಿಡೇಟ್ ಹ್ಯಾವ್ ಟು ಅಪಿಯರ್ ಸಪ್ರೇಟ್ಲಿ ಫಾರ್ ಈಚ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಇಲ್ಲದೇ ಇರುವಂಥ ಸಬ್ಜೆಕ್ಟ್ಗಳಿಗೆ ನೀವೇನಾದರೂ ಅಡ್ಮಿಷನ್ ಆಗ್ತೀರಾ ಅಂದರೆ ದಟ್ ಮೀನ್ಸ್ ಗ್ರೂಪ್ ಮಾಡಿದಾರಲ್ಲ ಆ ಸಬ್ಜೆಕ್ಟ್ಗಳಲ್ಲಿ ಆ ಗ್ರೂಪ್ ಒಳಗೆ ಬರಲಿಲ್ಲ ಅಂದರೆ ಬೇರೆ ಮಾಸ್ಟರ್ ಡಿಗ್ರಿಗಳ ಸಬ್ಜೆಕ್ಟು ಇದ್ದಾವೆ, ಅದಕ್ಕೆ ಆಗ್ತಿರಂದರೆ ಇಂಡಿವಿಜುವಲಾಗಿ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಬರೀಬೇಕಾಗಿರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಇನ್ಸ್ಟ್ರಕ್ಷನ್ ಹೇಳ್ತಾರೆ, ನೀವೇನಾದರೂ MBA ಮತ್ತು MCA ಮತ್ತು MTechಗಳಿಗೆ ಅಡ್ಮಿಷನ್ ಆಗ್ತೀರಾ ಅಂತ ಹೇಳಿದ್ರೆ ನೀವು KE ಅವರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಥ್ರೂನೇ ಬರಬೇಕು. ಇವರಿಗೆ ಈ PGCET ಅಪ್ಲೈ ಆಗಲ್ಲ, ಕ್ಲಿಯರಾಗಿ ತಿಳ್ಕೊಳ್ಳಿ. ಓಕೆ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾರೆ, BARC ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ನಾಟಾದವ್ರು ನಡೆಸ್ತಾರೆ, ಮತ್ತು MARC ಅವ್ರಿಗೆ PGETA ಅವರು ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ. ಅದನ್ನು ನೀವು ಪಾಸ್ ಮಾಡಿಕೊಂಡು ಸೀಟ್ ಅಲಾಟ್ ಮಾಡ್ಕೊಂಡು ಇಲ್ಲಿ ಬಂದು ಅನಂತರದಲ್ಲಿ ಅಡ್ಮಿಷನ್ ಇರುತ್ತೆ. ಮತ್ತು ಬಂದರೆ ಫಾರ್ ಅಡ್ಮಿಷನ್ ಟು ಎನಿ PG ಡಿಗ್ರಿ ಕೋರ್ಸಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಗೆಟ್ ಕ್ವಾಲಿಫೈಡ್ ಇನ್ ದ ರೆಸ್ಪೆಕ್ಟಿವ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಯೂನಿವರ್ಸಿಟಿ ಆಫ್ ಮೈಸೂರು ಬೈ ಸೆಕ್ಯೂರಿಂಗ್ ಎ ಮಿನಿಮಮ್ 8 marks ಇನ್ ಕೇಸ್ ಆಫ್ SC/ST category 1 candidates, 9 marks in case of OBC and 10 marks in case of other candidates out of 50 ಅಂತ ಹೇಳ್ತಾನೆ. ಸೊ ಈ PGCETನಲ್ಲಿ ನೀವು 50 ಮಾರ್ಕ್ಸಿಗೆ ನೀವು PGCETನ ಅಟೆಂಡ್ ಮಾಡ್ತೀರಾ. ಸೊ ಅದರಲ್ಲಿ ನೀವು ಮಿನಿಮಮ್ ಎಲಿಜಿಬಿಲಿಟಿ ತಗೋಬೇಕು ಅಂತ ಹೇಳಿದ್ರೆ SC/ST ಕ್ಯಾಂಡಿಡೇಟ್ ಆಗಿದ್ರೆ 8 ಮಾರ್ಕ್ಸು, ಸೊ OBC ಆಗಿದ್ರೆ 9 ಮಾರ್ಕ್ಸು, ಜನರಲ್ ಕ್ಯಾಂಡಿಡೇಟ್ಸ್ ಆದರೆ 10 ಮಾರ್ಕ್ಸು, ಮಿನಿಮಮ್ ಕಂಪಲ್ಸರಿ 50 ತಗೊಳ್ಳಬೇಕು. ಓಕೆ. ಸೊ ನೀವೇನಾದರೂ ಫಾರಿನ್ ನ್ಯಾಷನಲ್ ಆಗಿದ್ದರೆ ಇಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಇದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಬನ್ನಿ ಇನ್ನು ಈ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ಸು ಮತ್ತು ಮಾನಸ ಗಂಗೋತ್ರಿ ಇಲ್ಲಿ ಯಾವೆಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಸಬ್ಜೆಕ್ಟ್ಗಳಿದ್ದಾವೆ ಅಥವಾ PG ಕೋರ್ಸ್ಗಳಿದ್ದಾವೆ ಅಂತ ನೀವು ಕೇಳಿದ್ದೆ ಆದರೆ, ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಒಂದು ಫ್ಯಾಕಲ್ಟಿ ಆಫ್ ಆರ್ಟ್ಸಿಗೆ ಬಂದರೆ ನೋಡಿ, ನಾನು ಆಗಲೇ ಹೇಳ್ದಂಗೆ 30 ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಪದೇ ರಿಪಿಟೇಷನ್ ಆಗುತ್ತೆ, ಆ ಕಾರಣಕ್ಕೆ ಹೇಳೋಕ್ಕೆ ಹೋಗ್ತಿಲ್ಲ. ಸೊ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಂದಿದ್ದೆ ಆದರೆ, ಸೊ 22 ಸೈನ್ಸ್ ಓರಿಯೆಂಟೆಡ್ PG ಕೋರ್ಸ್ಗಳು ಅಥವಾ PG ಸಬ್ಜೆಕ್ಟ್ಗಳು, ಜೊತೆಗೆ MTech ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ಇದೆ, ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, MTech ಇನ್ ಡಾಟಾ ಅನಾಲಿಸಿಸ್ ಇದೆ, MTech ಇನ್ ಕಂಪ್ಯೂಟರ್ ಸೈನ್ಸ್ ಇದೆ, MTech ಇನ್ ಮೆಟೀರಿಯಲ್ ಸೈನ್ಸ್ ಇದೆ, ಮತ್ತು MCA ಇದು ನಾನು ಆಗಲೇ ಹೇಳ್ದಂಗೆ KE ಎಕ್ಸಾಮ್ ಮುಖಾಂತರನೇ ಬರಬೇಕು. ಮತ್ತು ಫ್ಯಾಕಲ್ಟಿ ಆಫ್ ಕಾಮರ್ಸಿಗೆ ಬಂದರೆ MCOM ಇದೆ, MCOM ಫಿನಾನ್ಷಿಯಲ್ ಸರ್ವಿಸಸ್ ಅಂತಿದೆ. ಇದು ಫುಲ್ಲಿ ಸೆಲ್ಫ್ ಫೈನಾನ್ಸ್ ಸ್ಕೀಮ್ ಅಂತ ಹೇಳ್ತಾರೆ, ಅಂದರೆ ಇದು B ಸ್ಕೀಮ್, ನೀವು ಫುಲ್ ಫೀಸ್ನ ಪೇ ಮಾಡಿ ಬರಬೇಕು. ಮತ್ತು MBA ಇದೆ ನಮ್ಮ ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಲ್ಲಿ, ಇದು ಥ್ರೂ KE ಎಕ್ಸಾಮಿಂದನೇ ಬರಬೇಕು. ಮತ್ತು ಇನ್ನೊಂದು MBA ಅಗ್ರಿ ಬಿಸ್ನೆಸ್ ಅಂತಿದೆ, ಇದಕ್ಕೆ ಯಾವುದೇ ಥರದ KE ಎಕ್ಸಾಮ್ ಮುಖಾಂತರ ನೀವೇನು ಬರೋ ಅಗತ್ಯ ಇಲ್ಲ. ಸೊ ಇದಕ್ಕೆ ಆ ಒಂದು ಡಿಪಾರ್ಟ್ಮೆಂಟಲ್ಲೇ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ ಫ್ಯಾಕಲ್ಟಿ ಆಫ್ ಎಜುಕೇಷನ್ ಅಂತ ಬಂದಿದ್ದೆ ಆದರೆ ಅಲ್ಲಿ 3 ಮಾಸ್ಟರ್ ಡಿಗ್ರಿ ಕೋರ್ಸ್ ಇದ್ದಾವೆ, M.Ed, MP.Ed ಮತ್ತು B.Ped ಅಂತೇಳಿ. ಸೊ ಇದಕ್ಕೆ ಡಿಪಾರ್ಟ್ಮೆಂಟು ಇಂಡಿವಿಜುವಲಾಗಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಫ್ಯಾಕಲ್ಟಿ ಆಫ್ ಲಾಗ್ ಬಂದರೆ LLM ಇದೆ. ಸೊ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತು ಇಂಟರ್ನ್ಯಾಷನಲ್ ಲಾ ಅಂತಿದೆ. ಸೊ ಈ ಇಷ್ಟು ಸಬ್ಜೆಕ್ಟ್ಗಳಿದ್ದಾವೆ. ಮತ್ತು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂತ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ BARC, MARC ಮತ್ತು B.Tech ಪ್ಲಾನಿಂಗು ಮತ್ತು M.Tech ಇದೆ. ಸೊ ಅವಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಏನು ಕನ್ಸೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಅದು ನಾಟಾ ಮತ್ತು PGETA ನಡೆಸುವಂಥ ಎಂಟ್ರೆನ್ಸ್ ಎಕ್ಸಾಮಿಂದ ಬರಬೇಕು ಅವಕ್ಕೆ. ಸೊ ಇದು MTech ಇನ್ ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ಬಂದರೆ ಇದಕ್ಕೆ ಈ ಡಿಪಾರ್ಟ್ಮೆಂಟ್ ಅವರೇ ನಡೆಸ್ತಾರೆ. ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್, ಈಗ ನಾವು ಮೊದಲು ಮೇಲ್ಗಡೆ ನೋಡಿದ್ದು ಮಾನಸ ಗಂಗೋತ್ರಿ PG ಸೆಂಟ್ರಲ್ಲಿ ಏನು PG ಕ್ಯಾಂಪಸ್ಲಿರುವಂಥ ಕೋರ್ಸ್ಗಳು ಮತ್ತು ಡಿಪಾರ್ಟ್ಮೆಂಟು. ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳಿಗೆ ಬಂದಂಗೆ 3 ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ಗಳಿದ್ದಾವೆ. ಅದು ಮಹಾರಾಜ ಕಾಲೇಜು ಮತ್ತು ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜು ಮತ್ತು ಯುವರಾಜ ಕಾಲೇಜು, ಅದು ಅಟಾನಮಸ್ ಅಂತೇಳಿ. ಸೊ ಇಲ್ಲಿ ಒಂದಷ್ಟು ಮಾಸ್ಟರ್ ಡಿಗ್ರಿಗಳಿದ್ದಾವೆ. ಸೊ ಮಹಾರಾಜಸಿಗೆ ಬಂದರೆ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಇದೆ, ಈವ್ನಿಂಗ್ ಕಾಲೇಜಲ್ಲಿ MCOM ಇದೆ, ಯುವರಾಜ ಕಾಲೇಜಿಗೆ ಬಂದರೆ MScನಲ್ಲಿ ಕೆಮಿಸ್ಟ್ರಿ, ಫುಡ್ ಸೈನ್ಸು ಮತ್ತು ನ್ಯೂಟ್ರಿಷನ್ ಇದೆ, MBA ಕೂಡ ಇಲ್ಲಿದೆ ಅಂತ ಹೇಳ್ತಾರೆ. ಹಾಗೆ 3ನೇದು ಅಫಿಲಿಯೇಟೆಡ್ ಕಾಲೇಜುಗಳು. ಸೊ ನಾನು ಆಗಲೇ ಹೇಳ್ದಂಗೆ 28 ಅಫಿಲಿಯೇಟೆಡ್ ಕಾಲೇಜುಗಳು ಈ ಒಂದು ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥದ್ದು. ಕಾಲೇಜುಗಳು, ಅಫಿಲಿಯೇಟೆಡ್ ಕಾಲೇಜುಗಳಲ್ಲೂ ಕೆಲವೊಂದು ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ಗಳಿದೆ. ನೀವು ಅಲ್ಲೂ ಕೂಡ ಅಡ್ಮಿಷನ್ ಆಗ್ತೀರಾ ಅಂತ ಹೇಳಿದ್ರೆ ಈ PGCET ಕಂಪಲ್ಸರಿ ಇರುತ್ತೆ. ಸೊ ಬನ್ನಿ ಅದು ಯಾವುದು ಅಂತ ನೋಡೋಣ. ಮೊದಲನೇದು ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ಸು, ಇದು ಅಟಾನಮಸ್ಸು, ಓನ್ಲಿ ಫಾರ್ ವುಮೆನ್ನು. ಇಲ್ಲೊಂದಷ್ಟು ಕೋರ್ಸ್ಗಳಿದ್ದಾವೆ. ಮಹಾರಾಣಿಸ್ ಕಾಮರ್ಸು ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ವುಮೆನ್ನು, ಇದು ವುಮೆನ್ಗೆ ಮಾತ್ರ. ಇಲ್ಲಿ MCOM, MBA ಇದೆ. ಮಹಾರಾಣಿಸ್ ಆರ್ಟ್ಸ್ ಕಾಲೇಜ್ ಫಾರ್ ವುಮೆನ್ಸು, ಸೊ ಇಲ್ಲಿ ಒಂದಷ್ಟು MA ಮತ್ತು MSc ಕೋರ್ಸ್ಗಳಿರುವಂಥದ್ದು. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಫಾರ್ ವುಮೆನ್ ವಿಜಯನಗರ ಮೈಸೂರು, ಅಲ್ಲಿ MA ಕನ್ನಡ ಇದೆ.
ಶ್ರೀ ಡಿ ದೇವರಾಜ ಅರಸು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಹುಣಸೂರು. ಇಲ್ಲಿ ಒಂದಷ್ಟು MA ರಿಲೇಟೆಡ್ ಸಬ್ಜೆಕ್ಟು ಎಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಕನ್ನಡ ಇರುವಂಥದ್ದು. MSc ಬಂದರೆ ಮ್ಯಾಥಮೆಟಿಕ್ಸ್ ಇದೆ ಮತ್ತು MCOM ಇದೆ. ಸೊ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು KR ನಗರ. ಇಲ್ಲಿ MA ಕನ್ನಡ ಇದೆ, MSW ಇದೆ ಮತ್ತು MCOM ಇರುವಂಥದ್ದು. ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಫಾರ್ ವುಮೆನ್ KR ನಗರದಲ್ಲಿ MSc ಕೆಮಿಸ್ಟ್ರಿ ಮತ್ತು MCOM ಇರುವಂಥದ್ದು. ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಟಿ ನರಸೀಪುರಕ್ಕೆ ಬಂದರೆ ಅಲ್ಲೂ MCOM ಇದೆ. ಮತ್ತು JSS ಕಾಲೇಜ್ ಫಾರ್ ವುಮೆನ್ ಸರಸ್ವತಿಪುರಂ ಅಂತೆಲ್ಲ, ಅಲ್ಲಿ MSc ಕೆಮಿಸ್ಟ್ರಿ ಇದೆ ಮತ್ತು MA ಎಕನಾಮಿಕ್ಸ್ ಇದೆ ಮತ್ತು MCOM ಇರುವಂಥದ್ದು. ಇಲ್ಲಿ ಮಹಾಜನ ಕಾಲೇಜಿಗೆ ಬಂದರೆ MSW MCOM ಮತ್ತು MCOM ಬಿಸ್ನೆಸ್ ಅನಾಲಿಟಿಕ್ಸ್, MBA ಥ್ರೂ KA ಇದೆ, MCA ಥ್ರೂ KA ಮತ್ತು MCA ಸೈಬರ್ ಸೆಕ್ಯೂರಿಟಿ ಇದೆ ಮತ್ತು MTTM ಅಂತೇಳಿ ಈ ಸಬ್ಜೆಕ್ಟ್ಗಳಿರುವಂಥದ್ದು. JSS ಕಾಲೇಜು ಆಫ್ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್, ಊಟಿ ರೋಡ್, ಮೈಸೂರು. ಇಲ್ಲೂ ಕೂಡ ಒಂದಷ್ಟು ಸಬ್ಜೆಕ್ಟ್ ಇರುವಂಥದ್ದು. ಇಲ್ಲಿ MSc ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಬಾಟ್ನಿ, ಕಂಪ್ಯೂಟರ್ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಒಲಸ್ ಇದೆ. ಓಕೆ, ಕನ್ನಡ ಒಂದಷ್ಟು ಇವೆಲ್ಲ ಬರ್ತವೆ. MSW ಮತ್ತು MCOM ಇದೆಲ್ಲ ಸಿಗುತ್ತೆ ನಿಮಗೆ. ಹಾಗೆ ಶಾರದಾ ವಿಲೇಜ್ ಕಾಲೇಜ್ ಇದೆ, ಅಲ್ಲಿ ಕೆಮಿಸ್ಟ್ರಿ ಮತ್ತು MCOM ಇದೆ. ಬನಮಯ್ಯ ಕಾಲೇಜ್ ಇದೆ, MCOM ಇದೆ. ಅಲ್ಲಿ ಟೆರಿಷನ್ ಕಾಲೇಜ್ ಇದೆ, ಅಲ್ಲಿ MSc ಇನ್ ಬಯೋಟೆಕ್ನಾಲಜಿ, ಸೈಕಾಲಜಿ, ಬಾಟ್ನಿ ಇದೆ ಮತ್ತು MCOM ಇದೆ. ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಕಾಲೇಜು ಮೈಸೂರಿದೆ, ಅಲ್ಲಿ MCOM ಮತ್ತು MCA ಥ್ರೂ KA ಅಂತ ಬರುವಂಥದ್ದು. ಮತ್ತು ಹಾಗೆ ಸಾಕಷ್ಟು ನಾನು ಹೇಳಿದ್ರೆ 28 ಅಫಿಲಿಯೇಟೆಡ್ ಕಾಲೇಜುಗಳಿದ್ದಾವೆ. ಅಲ್ಲಿ ಎಲ್ಲವೂ ಕೂಡ ಕೆಲವೊಂದಷ್ಟು ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ಗಳಿವೆ. ನಿಮಗೇನಾದರೂ ಈ ಒಂದು ಮೈಸೂರು ಯೂನಿವರ್ಸಿಟಿಯ ಮಾನಸ ಗಂಗೋತ್ರಿಯಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಗಲಿಲ್ಲ ಅಂದರೆ ಈ ಎಲ್ಲ ಕಾಲೇಜುಗಳಲ್ಲಿ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಓಕೆ, ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಈ ಒಂದು ಜನರಲ್ ಇನ್ಸ್ಟ್ರಕ್ಷನ್ಗಳನ್ನ ಖಂಡಿತ ನೋಡ್ಕೊಳ್ಳೇಬೇಕು. ಏನು ಈ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ದಿ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಫ್ ಕ್ವಾಲಿಫೈಯಿಂಗ್ ಡಿಗ್ರಿ ಕೆನ್ ಆಲ್ಸೋ ಅಪ್ಲೈ ಅಂತ ಹೇಳ್ತೇನೆ. ನೀವೇನಾದರೂ ಸರ್ ನಾವು ಬೇರೆ ಯೂನಿವರ್ಸಿಟಿಯವರು ಇನ್ನೂ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಬರೀತಾ ಇದ್ದೀವಿ, ನಾವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಫೈನಲ್ ಮಾರ್ಕ್ಸ್ ಕಾರ್ಡ್ಸನ್ನು ಅಡ್ಮಿಷನ್ಗೆ ಬರ್ತಿರಲ್ಲ ಆ ಟೈಮಲ್ಲಿ ಕೊಡ್ಬೋದಾಗಿರುತ್ತೆ. ಸೊ ನೀವು ಎಲ್ಲ ಸಬ್ಜೆಕ್ಟ್ಗಳಿಗೆ ಖಂಡಿತವಾಗಿ ಅಡ್ಮಿಷನ್ ಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು, ಬೇರೆ ಇನ್ಯಾವ ಮೋಡಿಲ್ಲ. ಯಾವತ್ತಿಂದ ಆನ್ಲೈನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ 1/7/2026 ಅಂತ ಹೇಳ್ತೇನೆ. ಸೊ ಲಾಸ್ಟ್ ಡೇಟು 18/7/26 ಅಂತಿದೆ. ಸೊ ಇದುವರೆಗೂ ಟೆಕ್ನಿಕಲ್ ಪ್ರಾಬ್ಲಮಿಂದ ಒಂದಷ್ಟು ಅಪ್ಲಿಕೇಶನ್ ಓಪನ್ ಆಗ್ತಿರಲಿಲ್ಲ. ಡೇಟ್ ಎಕ್ಸ್ಟೆಂಡ್ ಆಗ್ಬೋದು. ಸದ್ಯಕ್ಕಿರೋ ಮಾಹಿತಿ ಇದು, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ವಾಚ್ ಮಾಡಿ. ಸೊ ಪೇಮೆಂಟ್ ಆಫ್ ಫೀಸ್ ಶಲ್ ಬಿ ಪೇಯ್ಡ್ ಓನ್ಲಿ ಆನ್ಲೈನ್ ಅಂತ ಹೇಳ್ತೇನೆ. ನೀವು ಈ ಎಂಟ್ರೆನ್ಸ್ ಎಕ್ಸಾಮಿಗೆ ಆನ್ಲೈನ್ ಮುಖಾಂತರನೇ ಫೀಸನ್ನು ಪೇ ಮಾಡಬೇಕು. ಸೊ ಇಲ್ಲಿ ಹೇಳ್ತೇನೆ ಎಂಟ್ರೆನ್ಸ್ ಎಕ್ಸಾಮ್ ಫೀಸ್ ಎಷ್ಟು ಅಂತ ಹೇಳಿದ್ರೆ, ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ ಆದರೆ 1000 ಕಟ್ಟಬೇಕಾಗಿರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ಗೆ. ಅದೇ ನಾನು ಮೇಲ್ಗಡೆ ಹೇಳಿದ್ನಲ್ಲ ಗ್ರೂಪ್ ಎಕ್ಸಾಮ್ಸ್ ಅಂತೇಳಿ, ಅವಕ್ಕೆ ಯಾವುದೇ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳಿದ್ರೆ 2400 ರೂಪಾಯಿನ ನೀವು ಆನ್ಲೈನ್ ಫೀಸ್ ಪೇ ಮಾಡಬೇಕು. ಸೊ ಅಡ್ಮಿಷನ್ ಹೆಂಗಿರುತ್ತೆ ಅಂತ ನೀವು ಕೇಳಿದ್ದೆ ಆದರೆ, ಸೊ ಅಡ್ಮಿಷನ್ ಶಲ್ ಬಿ ಮೇಡ್ ಆನ್ ದಿ ಬೇಸಿಸ್ ಆಫ್ ದಿ ಮೆರಿಟ್ ಲಿಸ್ಟ್ ಪ್ರಿಪೇರ್ಡ್ ಬೈ ದಿ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಫ್ 50% ಆಫ್ ಅಗ್ರಿಗೇಟ್ ಮಾರ್ಕ್ಸ್ obtained in the relevant subject in the qualifying degree examination and 50% ಮಾರ್ಕ್ಸ್ obtained in the entrance examination ಅಂತ ಹೇಳ್ತಾರೆ. ಸೊ ನಿಮ್ಮ ಓವರಾಲ್ ಡಿಗ್ರಿಯ ಮಾರ್ಕ್ಸಲ್ಲಿ 50% ಅಂತ ತಗೋತಾರೆ. ಮತ್ತು ನೀವು ಏನು ತಗೊಂಡಿದ್ದೀರಲ್ಲ ಮಾರ್ಕ್ಸ್, ಎಂಟ್ರೆನ್ಸ್ ಎಕ್ಸಾಮ್ದು 50%ಅನ್ನು ತಗೊಂಡು ನಿಮಗೆ ಈ ಒಂದು ರ್ಯಾಂಕನ್ನು ಫಿಕ್ಸ್ ಮಾಡಿ ಅದರ ಬೇಸ್ ಮೇಲೆ ಸೀಟ್ನ ಅನೌನ್ಸ್ ಮಾಡ್ತಾರೆ. ಸೊ ಡಿಟೈಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಫೀಸ್ ಸ್ಟ್ರಕ್ಚರು, ಅಡ್ಮಿಷನ್ ಟು PG ಕೋರ್ಸಸ್ ಆ್ಯಂಡ್ ಆಲ್ಸೋ ಪ್ರೊಸೀಜರ್ ಆಫ್ ಅಪ್ಲೈ ಎಲ್ಲವೂ ನಿಮಗೆ ಈ ಒಂದು ಯೂನಿವರ್ಸಿಟಿಯ PGadmission.com ಅಲ್ಲಿ ಸಿಗುತ್ತೆ. ಪ್ರಾಸ್ಪೆಕ್ಟಸ್ಸು ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ನಾನು ನೆಕ್ಸ್ಟು ಫೀಸಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ವಿತೌಟ್ ವ್ಯಾಲಿಡ್ ಸರ್ಟಿಫಿಕೇಟ್ ಅದನ್ನು ನಾವು ಇನ್ಕಂಪ್ಲೀಟ್ ಅಂತ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅಡ್ಮಿಷನ್ ವಿಲ್ ಬಿ ಮೇಡ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ಆರ್ಡರ್ಸ್ ಅಂತ ಹೇಳ್ತಾರೆ. ಎ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ವಿಲ್ ಬಿ ಆಫರ್ಡ್ ಓನ್ಲಿ ಇಫ್ ಅಟ್ ಲೀಸ್ಟ್ 10 ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರೆ. ಸೊ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿಯಲ್ಲಿ 2026-27ನೇ ಸಾಲಿನ PG ಅಡ್ಮಿಷನ್ಗೆ ಕಾಲ್ ಮಾಡಿರುವ PGCETಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಸೊ ಮೈಸೂರು ಯೂನಿವರ್ಸಿಟಿಯ ಒಂದು PG ಅಡ್ಮಿಷನ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ ಅಥವಾ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.